ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನು ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಹಾ, ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀವಿ. ಅದು ನಿಮ್ಮ ಹಕ್ಕು, ನಾನು ನನ್ನ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ. ನೀವು ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಇದರಿಂದ ವಿಚಲಿತರಾಗ ಪ್ರಶ್ನೆನೇ ಇಲ್ಲ. ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆ ಕೆಲಸ ಮಾಡಬೇಕು. ಆ ಥರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ನಮ್ಮ ಜೊತೆ ಇರಿ ಅಷ್ಟೇನೆ. ಸುಳ್ಳು ಹೇಳೋರ ಜೊತೆ ಇರಕ್ಕೆ ಹೋಗ್ಬೇಡಿ, ಮೋಸ ಮಾಡೋರ ಜೊತೆ ಇರಕ್ಕೆ ಹೋಗ್ಬೇಡಿ. ನಮ್ಮ ಜೊತೆ ಇರಿ. ನಿಮ್ಮ ಆಶೀರ್ವಾದ ಇರಲಿ ನಮಗೆ. ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ನೀವೆಲ್ಲ ನಮ್ಮ ಜೊತೆ ಇರಿ, ಇದು ಓಲೈಕೆ ಅಲ್ಲದೆ ಇನ್ನೇನು ನೋಡಿ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಂತ ಬೆನ್ನಲ್ಲೇ ಸಚಿವ ಮಧು ಬಂಗಾರಪ್ಪ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು. ನಮಗೆ ಈ ವಿಚಾರವಾಗಿ ಯಾವುದೇ ಸೂಚನೆ ಬಂದಿಲ್ಲ. ಸಿಎಂ ಹೇಳದ್ಮೇಲೆ ಮುಗೀತು, ಇನ್ನೇನು ಹೇಳಲ್ಲ. ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಿ ಎಲ್ಲವನ್ನ ಕೂಡ ತಿಳಿಸ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ಸಿದ್ದರಾಮಯ್ಯನವರು ಮೈಸೂರಲ್ಲಿ ನಮ್ಮ ಜೊತೆ ಮಧು ಬಂಗಾರಪ್ಪ ಅವರು ಇದ್ದಾರೆ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಹಿಜಾಬ್ ವಾಪಸ್ ಪಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಿಮ್ಗೇನೋ ಸೂಚನೆ ಬಂದಿದೆಯಾ? ಇಲ್ಲ, ನನಗಿನ್ನೂ ಬಂದಿಲ್ಲ. ಅದನ್ನ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಆ ರೀತಿಯ ಚಿಂತನೆ ನಡೀತಾ ಇದೆಯಾ? ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ನಿಮಗೆ ಹೇಳ್ತೀನಿ. ಅವರು ಬೈಟ್ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ನಿಮಗೆ. ಅವ್ರ ಹತ್ರ ವಿಚಾರ ಅವ್ರು ಹೇಳಿರೋದ್ರಿಂದ ಅವ್ರ ಜೊತೆಗೆ ಮಾತಾಡಿ ಹೇಳ್ತೀನಿ. ಅಲ್ಲ, ಇಲಾಖೆಯಲ್ಲಿ ನಿಮ್ಮ ಗಮನ ಜೊತೆಗೆ ಮಾತಾಡಿ ಹೇಳ್ತೀನಿ. ಅಲ್ಲ, ಅದನ್ನು ಬಿಟ್ಟು ಇಲಾಖೆಯಲ್ಲಿ ಚರ್ಚೆ, ಇಲಾಖೆಯಲ್ಲಿ ಆ ಥರದ್ದೇನೋ ಚರ್ಚೆ. ಮಂತ್ರಿಗಳಿಗಿಂತ ದೊಡ್ಡವ್ರು ಯಾರಾದರೂ ಇದ್ದಾರನ್ರಿ? ಸೊ ಅವ್ರ ಹತ್ರ ಚರ್ಚೆ ಮಾಡಿ ಹೇಳ್ತೀನಿ. ಅಲ್ಲ, ನೀವು ಇಲಾಖೆ ಅಧಿಕಾರ ವಹಿಸ್ಕೊಂಡ ತಕ್ಷಣ ಅವ್ರ ಹತ್ರ ಚರ್ಚೆ ಮಾಡಿ ಉತ್ತರ ಸಿಗುತ್ತೆ ನಿಮಗೆ. ಆ ಥರ ಚಿಂತನೆ ಏನೋ ನಡೀತಾ ಇದೆಯಾ ನಿಮ್ಮ ಮಟ್ಟದಲ್ಲಿ? ಅವ್ರ ಜೊತೆ ಮಾತಾಡಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಯಾವಾಗ ನಾಳೆ ಮಾತಾಡ್ತಾರೆ? ಹೇಗೆ ಅವ್ರು ಯಾವಾಗ ನನಗೆ ಕರೆದು ಚರ್ಚೆನ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಾಗ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. BJP ಸಾಮಾಜಿಕ ನ್ಯಾಯದ ಪರವಾಗಿಲ್ಲ, ಹೀಗಾಗಿ ಅದನ್ನು ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ನಾನು ಹೇಳ್ತಾ ಇದ್ದೀನಲ್ಲ, ಇದು ಬೇರೆಯವರಲ್ಲ, ನಮ್ಮ ನಾಯಕರು ಮಾನ್ಯ ಸಿದ್ದರಾಮಯ್ಯ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಅದನ್ನ ಚರ್ಚೆ ಮಾಡಿ ನಾನು ರಿಯಾಕ್ಟ್ ಮಾಡ್ತೀನಿ. CM ಹೇಳಾದ್ಮೇಲೆ ಮುಗೀತಲ್ಲ, ಫೈನಲ್ ಅಲ್ವಾ ಅದು? ಕೇಳ್ತೀರಾ? ಅಲ್ಲ, ಡೋಂಟ್, ನಾನು ಹೇಳಿದ್ದಲ್ಲ, ನಿಮಗೆ ಇಷ್ಟೇ ಉತ್ತರ ಸಿಗೋದು. ಅವ್ರು ನನ್ನ ಹಿರಿಯರು, ಅವ್ರ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ. ಇದಿಷ್ಟು ಶಿಕ್ಷಣ ಸಚಿವರ ಹೇಳಿಕೆ. ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಂಪ್ ಪರ್ಸನ್ ಶಿವ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ಬ್ಯಾನ್ ಆಗಿದ್ದ ವಿಚಾರವಾಗಿ ವಾಪಸ್ ಪಡೆದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದೀನಿ ಎನ್ನುವ ಹೇಳಿಕೆಯನ್ನ ಕೊಡುವ ಮೂಲಕ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ಈ ವಿಚಾರವಾಗಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತ್ತೆ ಹಿಜಾಬ್ ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರು ಕೆಂಡಾಮಂಡಲರಾಗ್ತಿದ್ದಾರೆ. ಕಾಂಗ್ರೆಸ್ ಗೊಂದಲದಲ್ಲಿದೆ, ತಪ್ಪನ್ನ ಮರೆಮಾಚಲು ಯತ್ನಿಸ್ತಾ ಇದೆ. ಹೀಗಂತ ಯಶ್ಪಾಲ್ ಸುವರ್ಣ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅವರು ಧರ್ಮಲೇಪನ ಮಾಡಿದ್ರು,
ಖಾಸಗಿ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿದ್ರು. ಈ ವಿವಾದಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಿಜಾಬನ್ನು ಎಳೆದು ಮುನ್ನೆಲೆಗೆ ತರ್ತಾ ಇದ್ದಾರೆ. ಜೇನುಗೂಡಿಗೆ ಕಲ್ಲು ಹೊಡೆಯೋದು ಬೇಡ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಾದರೂ ಅವಘಡ ಸಂಭವಿಸಿದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂಥ ಹೇಳಿಕೆ ಸದ್ಯ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಉಡುಪಿಯ MLA. ಯಾಕಂದರೆ ಹಿಜಾಬ್ ವಿವಾದಕ್ಕೂ ಇವರಿಗೆ ನಂಟಿದೆ. ಯಾಕಂದರೆ ಇವರು ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ಸರ್, ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂಥ ಹೇಳಿಕೆಯನ್ನು ನೀವು ಗಮನಿಸಿರ್ತೀರಿ. ಇದು ಯಾವ ಕಾರಣಕ್ಕೆ ನೀಡಿರ್ತಾರೆ ಅಂತ ನಿಮ್ಮ ಅನಿಸಿಕೆ? ಗೊಂದಲದಲ್ಲಿರುವ ರಾಜ್ಯ ಸರ್ಕಾರ ಇವತ್ತು ಅವರ ಸಂಪುಟದ ಟೀಮಲ್ಲಿ ಇರ್ಬೋದು, ಅವರ ಆಡಳಿತ ನೀಡುವಲ್ಲಿ ಭಾಳಷ್ಟು ವ್ಯತ್ಯಾಸ ಗೊಂದಲಗಳು ಜನರ ಮುಂದೆ ಆಗಿದೆ. ಅದನ್ನೆಲ್ಲ ತಪ್ಪಿಸಬೇಕು, ಅದನ್ನೆಲ್ಲ ಮರಿಮಾಚಿಸಬೇಕೆಂಬ ದೃಷ್ಟಿಯಲ್ಲಿ ಈಗಾಗಲೇ ಭಾಳಷ್ಟು ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏಕೆಂದರೆ ಅವರ ತಪ್ಪುಗಳನ್ನು ಮಾಧ್ಯಮದ ಮೂಲಕ, ಪತ್ರಿಕೆ ಮೂಲಕ ಅದು ಜನರಿಗೆ ಜಗಜಾಹೀರಾತು ಆಗ್ತದೆ ದೃಷ್ಟಿಯಲ್ಲಿ ಈ ರೀತಿ ಹೇಳಿಕೆಗಳನ್ನು ನೀಡಿ ಅದನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಹಿಂದೆ ಜಮೀರ್ ಅಹಮದ್ನವರ ಹೇಳಿಕೆ ಇರ್ಬೋದು, ನಿನ್ನೆ ತಾನೇ ಮೈಸೂರಿನ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಟ್ಟೆ. ಒಂದು ವೇಳೆ ಅವರ ಆದೇಶವನ್ನು ವಾಪಸ್ ಪಡ್ಕೊಂಡಂತ ಆಗಿದ್ದರೆ ಜೇನುಗೂಡಿಗೆ ಕೈ ಹಾಕಿದಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಪ್ರಾರಂಭ ಮಾಡಿದೆ. ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು, ಭೇದ ಭಾವಗಳಾಗಬಾರ್ದು, ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಆಗಬಾರ್ದು ದೃಷ್ಟಿಯಲ್ಲಿ ಒಂದು ನಿಯಮವನ್ನು ರಚಿಸಿ ಯೂನಿಫಾರ್ಮ್ ಅದಕ್ಕೆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡಬೇಕಾ ಆದೇಶವನ್ನು ನಾವು ಹಿಂದೆ ಮಾಡಿತ್ತು. ಮತ್ತೊಮ್ಮೆ ಇವರು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಿದರೆ ಆ ಆದೇಶ ನಮ್ಮ ಕೈಗೆ ಸೇರಲಿಲ್ಲ. ಆದೇಶದಲ್ಲಿ ಸ್ಪಷ್ಟತೆ ಏನೆಂಬುದನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ಆ ಆದೇಶವನ್ನು ನೋಡಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಈ ಹಿಂದೆ ಕೂಡ ಹಿಂದೂ ಸಂಘಟನೆಗಳು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿತ್ತು. ಕೇಸರಿ ಹಾಕ್ಕೊಂಡು ಕ್ಲಾಸಿಗೆ ಹೋಗ್ತೇವೆ ಅಂತ ಹೇಳಿದರು. ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ನೋಡಿ, ಸಂಘರ್ಷಕ್ಕೆ ಎಡಮಾಡಿಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ಈ ರೀತಿಯ ಹೇಳಿಕೆಗಳನ್ನು ನೀಡಿದರೆ ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕೆಂಬ ಸಂಘಟನೆ ಮೂಲಕ ನಾವು ಮಾಡ್ತೇವೆ. ಆದ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಮಾಡುವಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಅದರ ಅರ್ಥ ಏನಂದರೆ ಇವತ್ತು ಅವರಿಗೆ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕಾದ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಮಾಡಿ ಅವರ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತೇವೆ. ಇದು ಸರಿಯಲ್ಲ. ಇದಕ್ಕೆ ತಕ್ಕ ಉತ್ತರವನ್ನು ಜನರೇ ಮುಂದಿನ ದಿನಗಳಲ್ಲಿ ನೀಡಲಿಕ್ಕೆ ಬದ್ಧರಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ನೀಡಿದ ಪ್ರಕಾರ ಆದೇಶ ನಮ್ಮ ಕೈಗೆ ಸೇರಿದ ನಂತರ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡ್ತೇವೆ. ಒಂದು ವೇಳೆ ಯಾವುದೇ ರೀತಿಯ ಸಂಘರ್ಷಗಳು ಪ್ರಾರಂಭ ಆದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಏಕೆಂದರೆ ಹಿಜಾಬನ್ನು ಈಗ ಅವಕಾಶ ಕೊಟ್ಟಾಗ ನಾಳೆ ಈ ಹಿಂದೆ ಕೇಸರಿ ಶಾಲ್ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿಯಾನಗಳು ಪ್ರಾರಂಭವಾಗಿತ್ತು. ಒಂದು ವೇಳೆ ಇವರೇ ಅದಕ್ಕೆ ಈ ಇಂಡೈರೆಕ್ಟ್ ಆಗಿ ಚಾಲನೆ ಕೊಟ್ಟಾಗ್ತದೆ. ಇದೇ ಅವರ ಈಗ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಆದೇಶವಾಗಿ ಹೊರ ಬಂದರೆ ಕಾನೂನು ಹೋರಾಟ ಯಾವ ರೀತಿ ಇರ್ತದೆ ಅನ್ನೋದು? ಕಾನೂನು ಹೋರಾಟ ಆ ಆದೇಶದ ಪ್ರತಿ ಅಕ್ಷರಗಳನ್ನು ತಿಳಿದುಕೊಂಡು ಆ ಅಕ್ಷರಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿ ನಾವು ಉತ್ತರ ಕೊಡಲಿಕ್ಕೆ ಬದ್ಧರಿದ್ದೇವೆ. ಆದೇಶ ಹೊರ ಬಂದರೆ ಸಿದ್ದರಾಮಯ್ಯನವರ ಹೇಳಿಕೆಯ ಪ್ರಕಾರ ನಡೆದರೆ ನಾವು ಮುಂದಿನ ಹೋರಾಟವನ್ನು ಕೂಡ ಕಾನೂನುಬದ್ಧವಾಗಿಯೂ ಮಾಡ್ತೇವೆ ಮತ್ತು ನಮ್ಮ ಸಂಘಟನಾತ್ಮಕ ಬಲವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಮುಖ್ಯ ಅನ್ನುವಂಥ ಮಾತನ್ನು ಯಶ್ಪಾಲ್ ಸುವರ್ಣ ಅವರು ಹೇಳಿರುವಂಥದ್ದು. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇನ್ನು ಹಿಜಾಬ್ ಬ್ಯಾನ್ ಆಗಿದ್ದ ವಿಚಾರವಾಗಿ ಹಿಂಪಡೆದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ಕೂಡ ಕಿಡಿಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ವಾಪಸ್ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಎನ್ನುವ ಹೇಳಿಕೆಗೆ BY ವಿಜೇಂದ್ರ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ನಡೆ ಕಳವಳವನ್ನು ಉಂಟು ಮಾಡ್ತಾ ಇದೆ ಅಂತೇಳಿ BY ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಾತ್ಯತೀತ ಸ್ವರೂಪದ ಬಗ್ಗೆ ಕಳವಳ ಉಂಟು ಮಾಡ್ತಾ ಇದೆ. ಇದು ಯಾವ ಮನಸ್ಸುಗಳನ್ನು ಕೂಡ ಯುವ ಮನಸ್ಸುಗಳನ್ನು ವಿಭಜಿಸುವ ಯತ್ನ, ಧಾರ್ಮಿಕವಾಗಿ ವಿಭಜಿಸುವುದನ್ನು ಉತ್ತೇಜನ ಕೊಡ್ತಾ ಇದೆ, ಕಲಿಕೆಯ ವಾತಾವರಣವನ್ನು ತಡೆಯುತ್ತಿದೆ ಅಂತೇಳಿ ವಿಜೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಅದು ಟ್ವೀಟ್ ಮಾಡೋ ಮೂಲಕ. ವಿಜೇಂದ್ರ ಅವರು ಮಾತಾಡಿದ್ದಾರೆ, ನೋಡ್ಕೊಂಬಣ್ಣ ಬನ್ನಿ. ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು
ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ. ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳೋದ್ರ ಮುಖೇನ ಶಿಕ್ಷಣವನ್ನು ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ. ಯಾರೂ ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಕನಿಷ್ಠ ಪಕ್ಷ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಮೈಸೂರಿನಲ್ಲಿ ನೀಡಿದ್ದಾರೆ ಹಿಜಾಬ್ ವಿಚಾರದಲ್ಲಿ. ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳೋದ್ರ ಮುಖೇನ ಶಿಕ್ಷಣವನ್ನು ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ. ಯಾರೂ ಕೂಡ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಹಜವಾಗಿ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಸಿಟಿ ರವಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಈ ಸೂಚನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಮಾಡಿರಲೇ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಜಾಬ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಮಾಡಿರಲೇ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರ ಹಿಜಾಬ್ ನಿಷೇಧ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಓಲೈಕೆಯ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಬೆನ್ನಿಗೆ ಸಹಜವಾಗಿ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಬಿಜೆಪಿ ಸರ್ಕಾರ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಲಾಗಿತ್ತು. ಹಾಗಾಗಿ ಅವರ ಸರ್ಕಾರದಲ್ಲಿ ಆದಂತಹ ಆದೇಶವನ್ನ ಈಗ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಂತೆ ಬಿಜೆಪಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಸಿಟಿ ರವಿ ಅವರು ಹೇಳ್ತಾ ಇರೋ ಪ್ರಕಾರ ರಾಜ್ಯದಲ್ಲಿ ನಾವು ಹಿಜಾಬ್ ಅನ್ನ ನಿಷೇಧ ಮಾಡಿರಲೇ ಇಲ್ಲ ಎಲ್ಲೂ ಕೂಡ ಅನ್ನುವಂತಹ ವಿಚಾರವನ್ನ ಸಿಟಿ ರವಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರೋ ಸಂಗತಿ ಇದೆ. ಹಿಜಾಬ್ ನಿಷೇಧ ಮಾಡಿರಲಿಲ್ಲ. ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ? ಈಗಿರೋ ಪ್ರಶ್ನೆ ಇಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ. ಕೇವಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ. ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಆಯಾ ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜುಗಳು ನಿರ್ಣಯಪಡಿಸುವಂತೆ, ಶಾಲೆಗಳು ನಿರ್ಣಯಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು. ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸೋದು, ನೀವೇನು ಎಲ್ಲರಿಗೂ ಎಲ್ಲ ಯೂನಿಫಾರ್ಮಿಗೂ ಹಿಜಾಬನ್ನು ಕಡ್ಡಾಯ ಮಾಡಲಿಕ್ಕೆ ಹೊಟ್ಟಿದ್ದೀರೋ ಅಥವಾ ಯೂನಿಫಾರ್ಮೇ ಬೇಡ, ಅವ್ರ